20 ನಿಮಿಷದ ಮುಂಚೆ ನೀವು ತೊಗೊಂಡಿದ್ದಂಥ ಒಂದು ರಿಪೋರ್ಟ್ಗೂ 20 ನಿಮಿಷದ ನಂತರ ತೊಗೊಂಡಂಥ ರಿಪೋರ್ಟ್ಗೂ ಏನಾದರೂ ಬದಲಾವಣೆಗಳು ನಿಮ್ಗೆ ಕಂಡು ಬರ್ತಾ ಇದೆಯಾ? ಬಂದಿದ್ರೆ ಎಷ್ಟು ಬದಲಾಗಿದೆ ಅಂತ ಹೇಳ್ಬೋದು? ರಾಜು ಅಲ್ಲಿ 200 ಈಗ ಇದು 160 100 ಆಗಿದೆ. ಶ್ರೀನಿವಾಸ್ ಮೊದಲು 195 ಇತ್ತು, ಈಗ 180 ಆಗಿದೆ. 70 100 ಇತ್ತು, ಸೊ ಇವಾಗ 130 90 ಆಗಿದೆ. ಕಸ್ತೂರಿ ಇವ್ರದ್ದು 150 90 ಇತ್ತು, 120 80. ಹೀರಾಬಾಯಿ ಮೊದಲು 190 110 ಇತ್ತು, ಇವ್ರದ್ದು 140 90. ನೆಕ್ಸ್ಟ್ ಶೋಭಾ 190 100 ಇತ್ತು, 170 100. ಏನ್ ಅನ್ಸುತ್ತೆ ಈ ಬದಲಾವಣೆಗಳು? 20 ನಿಮಿಷ ಧ್ಯಾನಕ್ಕೆ ಇಷ್ಟ ಆಯ್ತಂದ್ರೆ ದಿನ ಹಾಫ್ ಆನ್ ಅವರ್ ಮಾಡಿದ್ರೆ ಫುಲ್ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಬಂದೇ ಬರುತ್ತೆ. ಕೆಲವರು ಇವಾಗ ಮೆಡಿಸಿನ್ ತಗೊಂಡಿಲ್ಲ, ಆದ್ರೂ ರಿಸಲ್ಟ್ಸ್ ಚೆನ್ನಾಗಿ ತೋರಿಸಿದ್ದಾರೆ. ಈ ಮೆಡಿಕೇಶನ್ ಅಂಡ್ ಮೆಡಿಟೇಷನ್ ಇಫ್ ಗೋ ಟುಗೆದರ್, ಸೊ ವಿ ಕ್ಯಾನ್ ಸಿ ದಿ ವೆರಿ ಗುಡ್ ರಿಸಲ್ಟ್ ಅಲ್ವಾ? ಒಟ್ಟಾರೆ ಮಾಡದ ಎಲ್ಲರೂ ಬದಲಾಗ್ಬೋದು, ಎಕ್ಸೆಪ್ಟ್ 1%. ಯಾರು ಗೊತ್ತಾ ಡಾಕ್ಟ್ರೆ? ಸೋಮಾರಿಗಳು ಬದಲಾಗೋದಿಲ್ಲ. ಆರೋಗ್ಯ ನಮ್ಮ ಅಂಗೈಯಲ್ಲೇ ಇದೆ. ಸತತವಾದ ನಿಯಮಿತವಾದ ಅಭ್ಯಾಸಗಳನ್ನು ಇವರು ಮುಂದುವರಿಸಿದರೆ ಖಂಡಿತ ರಕ್ತದ ಒತ್ತಡ ಸಂಪೂರ್ಣ ನಿಯಂತ್ರಣಕ್ಕೆ ತಂದುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಈ ಒಂದು ಪ್ರಾತ್ಯಕ್ಷತೆ ತಿಳಿಸ್ತಾ ಇದೆ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅದಕ್ಕೆ ಸ್ಪಂದಿಸಿ ಸಾಕಷ್ಟು ಜನ ನಮಗೆ ಪತ್ರ ಬರೆದಿದ್ದಾರೆ. ಈ ಪತ್ರದ ಸಾರಾಂಶ ಏನು ಅಂತ ಓದಿ ತಿಳಿದು ಅದರ ಉತ್ತರ ಕೊಡೋ ಪ್ರಯತ್ನ ನಾನು ಮಾಡ್ತೇನೆ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರೂ ಕೂಡ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ಪತ್ರಗಳು ಬಂದಿದೆ. ಈ ಪತ್ರದ ಸಾರಾಂಶ ನಾನು ಹೇಳ್ತೇನೆ. ಒಂದು ಹೆಣ್ಣುಮಗಳು ಬರೀತಾಳೆ, ತನಗೆ 2 ಮಕ್ಕಳಿದ್ದಾರೆ, ಅದರಲ್ಲಿ ಒಬ್ಬ ಚೆನ್ನಾಗಿ ಓದ್ತಿದ್ದಾನೆ, ಇನ್ನೊಬ್ಬ ಅವನಿಗೆ ಓದಿನಲ್ಲಿ ಆಸಕ್ತಿ ಇಲ್ಲ, ಸರಿಯಾಗಿ ಓದೋದಿಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಏಕಾಗ್ರತೆ ಇಲ್ಲ ಅಂತ ಬರೀತಾಳೆ. ಇದು ಪ್ರಾಯಶಃ ಒಬ್ಬರದೇ ಸಮಸ್ಯೆ ಅಲ್ಲ, ಇದು ಬಹುಪಾಲು ತಂದೆ ತಾಯಿಗಳು ಇಂತಹದೇ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಇದಕ್ಕೆ 2 ರೀತಿಯ ಉತ್ತರ ಕೊಡ್ಬೋದು. ಒಂದು, ತಂದೆ ತಾಯಿಗಳ ಅತಿಯಾದ ನಿರೀಕ್ಷೆ ಮಕ್ಕಳಿಂದ, ಅಂದರೆ ಪರ್ಫೆಕ್ಷನ್, ಅದು ಒಂದು. ಎರಡನೇದು, ಮಕ್ಕಳಿಗಿರ್ತಕ್ಕಂಥ ಸಮಸ್ಯೆ ಅಂತಂದರೆ ವಿ ಹ್ಯಾವ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್, ಅಂದರೆ ಏಕಾಗ್ರತೆಯನ್ನು ಕೆಡಿಸ್ತಕ್ಕಂಥ ಸಾಕಷ್ಟು ವಸ್ತುಗಳು, ವಿಷಯಗಳು ನಮ್ಮ ಮುಂದೆ ಹರಡಲಾಗಿದೆ ಸುತ್ತಲೂ. ಇನ್ಸ್ಟ್ರೂಮೆಂಟ್ಸು, ಸೈಂಟಿಫಿಕ್ ಗ್ಯಾಜೆಟ್ಸು, ಮೊಬೈಲು, ಟಿ ವಿ, ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಇದೆ. ಆಟಗಳ ಕಡೆ ಇದು ಸಹಜ, ವಯೋಮಾನದಲ್ಲಿ ಏಕಾಗ್ರತೆ ತಪ್ಪೋದು ಸಹಜ. ಆದರೆ ಪ್ರೀತಿಯಿಂದ ತಿಳಿ ಹೇಳಿದ್ರೆ ಖಂಡಿತ ಮಕ್ಕಳಲ್ಲಿ ಆ ಒಂದು ಆಸಕ್ತಿನ, ಏಕಾಗ್ರತೆಯನ್ನು ಮೂಡಿಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು ಪತ್ರ ಬಂದಿದೆ. ಇವರು MSc ಭೌತಶಾಸ್ತ್ರದಲ್ಲಿ ವಿದ್ಯಾಭ್ಯಾಸ ನಡೆಸ್ತಾ ಇದ್ದಾರೆ. ಎಷ್ಟೇ ಕಷ್ಟಪಟ್ಟು ಓದಿದರೂ ಕೂಡ ಪರೀಕ್ಷೆ ಸಮಯದಲ್ಲಿ ಓದಿದ ಜ್ಞಾಪಕನೇ ಬರೋದಿಲ್ಲ. ಪರೀಕ್ಷೆ ಮುಗಿಸ್ಕೊಂಡು ಬಂದರೆ ನನಗೆ ಎಲ್ಲ ಜ್ಞಾಪಕ ಬರುತ್ತೆ, ಪರೀಕ್ಷೆ ಸಮಯದಲ್ಲಿ ಬರೆಯುವಾಗ ಎಕ್ಸಾಮಿನೇಷನ್ ಹಾಲಲ್ಲಿ ಜ್ಞಾಪಕ ಬರೋದಿಲ್ಲ ಅಂತ. ಈ ಹಿಂದೆ ಹಲವಾರು ಕಂತುಗಳಲ್ಲಿ ಇದೇ ಒಂದು ಪ್ರಶ್ನೆಗೆ ನಾವು ಸಾಕಷ್ಟು ಉತ್ತರ ಕೊಡುವ ಪ್ರಾತ್ಯಕ್ಷಿತೆಯನ್ನು ನಿಮಗೆಲ್ಲ ಮಾಡಿ ತೋರಿಸಿದ್ವಿ. ಅಂದರೆ ಆ ಪರೀಕ್ಷೆ ಕೊಠಡಿಯಲ್ಲಿ ಇದ್ದಾಗ ನಮ್ಮಲ್ಲಿ ಮನಸ್ಥಿತಿ ಹೇಗಿರುತ್ತೆ? ಗಾಬರಿ, ಕಳವಳ, ಭಯ, ಒತ್ತಡ, ಒಂದು ಉದ್ವೇಗಕ್ಕೊಳಗಾಗಿ ಆ ಒಂದು ಸಹಜವಾಗಿ ಪ್ರೋಸೆಸ್ ಆಗಬೇಕಾಗಿರ್ತಕ್ಕಂಥ ಮೆಮರಿ ಅಡಚಣೆಯಾಗಿ ಮರ್ತೋಗ್ತಕ್ಕಂಥದ್ದು ಅಷ್ಟೇ. ಇದಕ್ಕೆ ಪರಿಹಾರ ಏನು ಅಂತಂದರೆ ಮನಸ್ಸನ್ನು ರಿಲ್ಯಾಕ್ಸಾಗಿ ಇಟ್ಕೊಳ್ತಕ್ಕಂಥದ್ದು, ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳದೆ ಕರ್ತವ್ಯವನ್ನಷ್ಟೇ ಮಾಡ್ತಕ್ಕಂಥದ್ದು, ಕರ್ಮದ ಮೇಲೆ ಹಕ್ಕು ಸ್ಥಾಪನೆ ಮಾಡುವ ಪ್ರಯತ್ನ ಬೇಡ. ಸೊ ರಿಲ್ಯಾಕ್ಸ್ ಆಗಿದ್ದರೆ ಖಂಡಿತ ನೀವು ಕೂಡ ಎಕ್ಸಾಮಿನೇಷನ್ ಯಶಸ್ವಿಯಾಗಿ ಎದುರಿಸ್ಬೋದು ಅನ್ನೋದೇ ನನ್ನ ಉತ್ತರ. ಹಾಗೆಯೇ ನಮ್ಮ ಕಾರ್ಯಕ್ರಮ ನೋಡ್ತಾ ಮೆಚ್ಚುಗೆ ವ್ಯಕ್ತಪಡಿಸಿ
ಇಲ್ಲಿ ಒಂದು ಹೆಣ್ಮಗಳು ಪತ್ರ ಬರೆದಿದ್ದಾಳೆ. ಹಾಗೆಯೇ ಅವರಿಗೆ ಭಾಳ ಸಿಟ್ಟಂತೆ. ಆ ಸಿಟ್ಟು ಬಂದಾಗ ಅವರು ತಮ್ಮದೇ ತಲೆ ಕೂದಲನ್ನು ಕಿತ್ಕೊಂಡ್ಬಿಡ್ತಾರಂತೆ. ಇದೊಂಥರ ಸಪ್ರೆಷನ್. ಈ ಥರ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನನಗೇ ಗೊತ್ತಿಲ್ಲ ಅಂತ ಬರಿತಾಳೆ ಈ ಹೆಣ್ಮಗಳು. ತುಂಬ ಭಯ ಆಗುತ್ತೆ. ಇದರಿಂದ ಆರೋಗ್ಯ ಪದೇ ಪದೇ ಹಾಳಾಗ್ತಾ ಇದೆ, ಮನಃಶಾಂತಿ ಇಲ್ಲ, ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅಂತಕ್ಕಂಥದ್ದು ಈ ಹೆಣ್ಮಗಳ ಒಂದು ಸಮಸ್ಯೆ. ಈಕೆಗೆ ಮದುವೆನೂ ಆಗಿದೆ, 2 ಮಕ್ಕಳು ಇದ್ದಾರೆ. ಇದೆಲ್ಲ ಏನು ಅಂತಂದರೆ ಮನಸ್ಸಿಗೆ ಸಾಕಷ್ಟು ಭಾವನೆಗಳನ್ನು ವ್ಯಕ್ತಗೊಳಿಸದೆ, ಯಾರತ್ರ ಹೇಳಿಕೊಳ್ಳಲಾರದ ಭಾವನೆಗಳನ್ನು ಮನಸ್ಸಿನಲ್ಲಿ ಹುದುಗಿಸಿಟ್ಟಾಗ ಈ ಸಪ್ರೆಷನ್ಸ್ ಅಂತ ಹೇಳ್ತೇವೆ, ಭಾವನೆಗಳನ್ನು ಅದಿಮಿಟ್ಟುಕೊಳ್ತಕ್ಕಂಥದ್ದು. ಹೀಗಾದಾಗ ಕೂಡ ಭಾವನಾ ಸ್ಫೋಟ ಬೇರೆ ಬೇರೆ ರೂಪದಲ್ಲಿ ಆಗುತ್ತೆ. ಆ ಬೇರೆ ರೂಪಾಂತರಗಳೇ ಸಿಟ್ಟು ಮಾಡಿಕೊಳ್ತಕ್ಕಂಥದ್ದು, ತಲೆ ಕೂದಲನ್ನು ತಾವೇ ಕಿತ್ಕೊಂಡು ಸೆಲ್ಫ್ ಪನಿಷ್ಮೆಂಟು, ತಮ್ಮನ್ನು ತಾವೇ ಹಿಂಸಿಸ್ಕೊಳ್ತಕ್ಕಂಥ ಪ್ರವೃತ್ತಿ ಸಬ್ಕಾನ್ಷಿಯಸ್ಲಿ ಆಗುತ್ತೆ. ಇದಕ್ಕೆಲ್ಲ ಏನು ಅಂತಂದರೆ, ಇದಕ್ಕೇನು ನಾವು ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಮನೋತಜ್ಞರನ್ನು ಕಾಣಬೇಕು ಅಂತೇನಿಲ್ಲ. ಒಟ್ಟಾರೆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ತಕ್ಕಂಥದ್ದು, ಖುಷಿಯಾಗಿ ಇರ್ತಕ್ಕಂಥದ್ದು, ಸಾಕಷ್ಟು ಚಟುವಟಿಕೆಗಳಲ್ಲಿ, ಸಮಾಜ ಸೇವೆಯಲ್ಲಿ, ಬೇರೆಯವರಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಚಟುವಟಿಕೆಗಳಲ್ಲಿ, ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದ್ರಲ್ಲಿ, ಸಂಗೀತ ಕೇಳೋದ್ರಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳೋದ್ರಲ್ಲಿ, ಅಥವಾ ಚಿತ್ರಕಲೆ, ಹೀಗೆ ಒಂದು ಕ್ರಿಯೇಟಿವ್ ಆ್ಯಕ್ಟಿವಿಟೀಸಲ್ಲಿ ತಮ್ಮ ಸಮಯವನ್ನು ತೊಡಗಿಸ್ಕೊಂಡ್ರೆ ಖಂಡಿತ ಈ ಒತ್ತಡದಿಂದ ನಾವು ಪಾರಾಗ್ಬೋದು. ಹಾಗೆ ತಮ್ಮ ಆ ಒಂದು ಅನಿಸಿಕೆಗಳನ್ನು ತಮ್ಮ ಆತ್ಮೀಯರ ಹತ್ರ ಹೇಳ್ಕೊಳ್ತಕ್ಕಂಥದ್ದು ಅಥವಾ ಆಪ್ತ ಸಮಾಲೋಚನೆ ಪಡೆದು ಆ ಒಂದು ಒತ್ತಡಕ್ಕೆ ಒಂದು ಮುಕ್ತಿಯನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಈ ಹೆಣ್ಮಗಳು ಮಾಡಲಿ ಅಂತ ನಾನು ಸಲಹೆ ಕೊಡ್ತೇನೆ. ವೀಕ್ಷಕರೇ, ನಿಮ್ಮ ಸಲಹೆ, ಸೂಚನೆ, ಮಾರ್ಗದರ್ಶನ ಹೀಗೆ ಮುಂದುವರಿಲಿ. ನಿಮ್ಮ ಪ್ರಶ್ನೆಗಳಿದ್ದರೆ ಪತ್ರಗಳನ್ನು ಬರೆಯಿರಿ. ಮುಂದಿನ ವಾರ ಇನ್ನೊಂದು ವಿಸ್ಮಯಕಾರಕ ಪ್ರಾತ್ಯಕ್ಷತೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀವಿ. ಅಲ್ಲಿವರೆಗೆ ಶುಭರಾತ್ರಿ, ನಮಸ್ಕಾರ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು Everyday Insta Hot, your family friend.